ಒಂದು ಹೈಬ್ರಿಡ್ ಕೊಕೊನಟ್ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರು ಕೇಳಿ ವಾಟರ್ ಮ್ಯಾನೇಜ್ಮೆಂಟ್ ಫಸ್ಟ್ ಇಂಪಾರ್ಟೆಂಟ್. ನೀವು ಮುಂಚೆ ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೋಬಹುದು. ಹೈಬ್ರಿಡ್ ಕೊಕೊನಟ್ಗೆ ನೀರು ಎಷ್ಟು ಬೇಕು ಅಂತ ನಾವು ಹೇಳ್ತಾ ಇದೀವಿ. ಫಸ್ಟ್ ಇಯರ್ ಗಿಡಕ್ಕೆ 30 ಲೀಟ್ರು, ಸೆಕೆಂಡ್ ಇಯರ್ ಗಿಡಕ್ಕೆ 40 ಲೀಟ್ರು. 3ನೇ ವರ್ಷದಿಂದ ನಿಮ್ದು ಆಟ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ನಿಮಗೆ ನೀರು ಯಾವ ತರ ಕೊಡೋದು ಅಂತ ಗಿಡಗಳಿಗೆ ತಿಳ್ಕೋಬೇಕಾಗುತ್ತೆ. ನಿಮಗೆ 3 ವರ್ಷ 4 ವರ್ಷದ ಗಿಡಕ್ಕೆ ನಿಮಗೆ 7 ಅಡಿಗೆ ಒಂದು ಗ್ಯಾಪ್ ಕೊಟ್ಟಿದ್ದಾರೆ, ಒಂದು ಗುಂಡಿ ತರ ರೌಂಡ್ಗೂ ಮಾಡಿದ್ದಾರೆ. ನೀವು ನೀರು ತಂದ್ಬಿಟ್ಟು ಬಡ್ಡಿಗೆ ಕೊಟ್ರೆ ಮರ ಕರಗುತ್ತೆ. ನೀವು ತಾಯಿ ಬೇರೆ ಇರುತ್ತೆ, ನಿಮಗೆ ಯಾವುದು ಊಟ ಕೊಡೋದು ಬೇರೆ, ಅದ್ರ ಬಗ್ಗೆ ಎಲ್ಲ ಒಂದು ಟ್ರೈನಿಂಗ್ ಕೊಡ್ತಾರೆ. ಕಂಪನಿ ಚಾರ್ಟ್ ಇರುತ್ತೆ. ಫಸ್ಟ್ ಅಡಿ ಗಿಡಕ್ಕೆ ಎಷ್ಟು ಅಡಿ ಜಾಗ ಬಿಡಬೇಕು, ಸೆಕೆಂಡ್ ಅಡಿಗೆ ಎಷ್ಟು ಬಿಡಬೇಕು, ಥರ್ಡ್ ವರ್ಷಕ್ಕೆ ಎಷ್ಟು ಬಿಡಬೇಕು, 4ನೇ ವರ್ಷದಿಂದ ನಿಮಗೆ 50 ಲೀಟ್ರು ಮೇಲೆ ನೀವು ಎಷ್ಟು ಕೊಟ್ಟರು ಅಷ್ಟು ಹೀಲ್ಡ್ ಕೊಡುತ್ತೆ. ಏನಕ್ಕೆ ನಿಮ್ಗೆ 250 ಲೀಟ್ರು ಅಲ್ಲಿ ಮರ ಕಾಯಿ ಹಿಡಿಬೇಕು, ಪ್ಲಸ್ ನಿಮಗೆ ಕಾಯಿ ಕೊಡಬೇಕು ಅಂತಂದ್ರೆ ಅಷ್ಟೇ ನೀರು ಇಂಪಾರ್ಟೆಂಟು. ಅದಕ್ಕೆ ನೀರು ಎಷ್ಟು ಕೊಡುತ್ತೆ, 250ಕ್ಕೂ ಅಷ್ಟು ನೀರು ಬೇಕು. ನೀವು ಒಂದೊಂದರಲ್ಲಿ ಇದು 500 ml 600 ml 700 ml ಕೊಕೊನಟ್ ವಾಟರ್ ಇರುತ್ತೆ. ನಿಮಗೆ ಅಷ್ಟು ಕೊಡಬೇಕು ಅಂದಾಗ ಅದಕ್ಕೆ ಎಲ್ಲಿಂದ ಬರಬೇಕು ಅಂದಾಗ ನೀರು ನೀವು ಇಲ್ಲಿ ಕೊಟ್ರೆ ಮರದಲ್ಲಿ ನೀರು ಕಟ್ಟುತ್ತೆ.